ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ವೆದರ್ ಏನು ಚೇಂಜಸ್ ಆಯ್ತು ಆ ಒಂದು ವಿಚಾರವನ್ನ ಮಾತನಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ದೇಶ ಒಂದೇ ಅಂತಲ್ಲ, ಗ್ಲೋಬಲ್ ವಾರ್ಮಿಂಗ್ ಸಾಕಷ್ಟು ರಾಷ್ಟ್ರಗಳ ಎಲ್ಲ ಪ್ರಪಂಚಾದ್ಯಂತನೂ ಕೂಡ ಬರ್ತದೆ. ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ ನಮ್ಮ ತೆಂಗು ಉತ್ಪಾದನೆಯ ರಾಷ್ಟ್ರಗಳು ಯಾವ್ಯಾವ್ದು ಅಂತ ಹೇಳಿ. ಸೊ ಉತ್ಪಾದನೆಗೆ ಆಲ್ಮೋಸ್ಟ್ ಆಯಿಲ್ ತುಂಬಾನೇ ಇದೆ. ಆಯಿಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಮತ್ತೆ ಇಮಿಡಿಯೇಟ್ ಡಿಮ್ಯಾಂಡ್ ಇದಾಗಿದ್ದಕ್ಕೆ ಆ ಒಂದು ದೇಶಕ್ಕೋಸ್ಕರ ಆಗಿದೆ ಅಂತ ಹೇಳಿ ಸಾಕಷ್ಟು ನೀವು ಕಾಮೆಂಟ್ಸ್ ಮಾಡಿದ್ದೀರಾ. ಸಿ ಒಂದು ಏನು ಗ್ಲೋಬಲ್ ವಾರ್ಮಿಂಗ್ ಅಥವಾ ವೆದರ್ ಬೇಸ್ ಕ್ಲೈಮೇಟ್ ಚೇಂಜಸ್ ಇದೆಲ್ಲ ಮಾತನಾಡ್ತಾ ಇದೀವಿ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ವಿಚಾರವನ್ನು ಕನ್ಕ್ಲೂಡ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಏನು 1988 ಏನ್ ಹೇಳ್ತದೆ ಅಂತಂದ್ರೆ, ಭೌಗೋಳಿಕ ಪ್ರದೇಶ ಏನು ನಮ್ಮ ಭಾರತ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ರೀಜನ್ಸ್ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಭೌಗೋಳಿಕ ಪ್ರದೇಶದಲ್ಲಿ 33% ಅರಣ್ಯ ಪ್ರದೇಶವನ್ನ ಹೊಂದಿರಬೇಕು ಅಥವಾ ಮರಗಳ ಸಂಖ್ಯೆಗಳನ್ನ ಹೊಂದಿರಬೇಕು, 33% ಅಂತ ಹೇಳ್ತದೆ. ಕರ್ನಾಟಕವನ್ನ ನಾವು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ಅವರು ಅಟ್ಯಾಚ್ಮೆಂಟ್ ಇದನ್ನು ಕೂಡ ನಾನು ಮಾಡಿ ಕಳಿಸ್ದೆ. ಕೇವಲ 20% ಅಷ್ಟೇ ಅದರ ಒಂದು ಗುರಿಯನ್ನ ತಲುಪೋದಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ಹೆಚ್ಚಿಗೆ ಗುರಿಯನ್ನ ಯಾವುದೇ ಕಾರಣಕ್ಕೂ ತಲುಪೋದಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇಲ್ಲಿ ಮೋಸ್ಟ್ ಆಫ್ ದ ಏನು ಇಲ್ಲಿ ಡಿಫಾಲ್ಟ್ ಯಾವುದು, ಗವರ್ನಮೆಂಟೇ ಡಿಫಾಲ್ಟ್ ಅಥವಾ ಗವರ್ನಮೆಂಟ್ ಆ ಒಂದು ಇದನ್ನ ಹೊಣೆಯನ್ನ ಹೊರಬೇಕಾಗ್ತದೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಏನು ಕ್ಲೈಮೇಟ್ ಬೇಸ್ ಇದರಲ್ಲಿ ನಮಗೆ ಲಾಸಸ್ ಆಗಿದೆ, ಆ ಒಂದು ಉದ್ದೇಶಕ್ಕೋಸ್ಕರನೇ NDRF ಅಂಡ್ SDRF ಫಂಡ್ಸ್ನ ನಾನು ಕೊಡಬೇಕಾಗುತ್ತೆ ರೈತರಿಗೆ ಅಂತ ಹೇಳಿ ನಾನು ಮನವರಿಕೆ ಮಾಡಿಕೊಟ್ಟಿದ್ದೆ. ಸೊ ಇಲ್ಲಿ ಫಾರೆಸ್ಟ್ ಒಂದು ಇದನ್ನ ಹೊಂದದಲ್ಲೇ ಇರ್ತಕ್ಕಂಥದ್ದು ಸಾಕಷ್ಟು ಒಂದು ಕಾರಣ ಆಗ್ತದೆ. ರೈತನಿಗೆ ತುಂಬಾ ನಷ್ಟ ಆಗಿದೆ. 33% ಭೌಗೋಳಿಕ ಪ್ರದೇಶದಲ್ಲಿ ಕೇವಲ ಕರ್ನಾಟಕ 20% ಇದಾಗಿರೋದು ಮುಖ್ಯ ಒಂದು ಇದು. ಆ ಒಂದು ಇದರಲ್ಲಿ ತೆಂಗಿನ ಮರಗಳಿಗೆ ಸಾಕಷ್ಟು ಒಂದು ರೋಗ ಬಾಧೆ ಹಾಕಿರ್ತಕ್ಕಂಥದ್ದು ನೀವು ಕೂಡ ಕಂಡಿದ್ದೀರಾ, ನೋಡಿದಿರ ಕೂಡ. ನಾವೆಲ್ಲ ಪ್ರಕ್ರಿಯೆನ ಫಾಲೋ ಮಾಡ್ತಾ ಇದೀವಿ, ಆದ್ರೂ ಕೂಡ ತೆಂಗಿನ ಮರಕ್ಕೆ ಯಾಕೆ ಇಷ್ಟೊಂದು ರೋಗ ಬರ್ತಿದೆ, ಯಾಕೆ ಇದಾಗ್ತಿದೆ ಅನ್ನೋದಕ್ಕೆ ಮೇನ್ ರೀಸನ್. ಸೊ ಇದು ಕೂಡ ಮೇನ್ ಮುಖ್ಯ ಕಾರಣ ಆಗ್ತದೆ. ಇನ್ನೊಂದಿಷ್ಟು ನಿಮ್ಗೆ ಏನಾದ್ರು ವಿಚಾರ ಇದೆ ಚರ್ಚೆ ಮಾಡೋಣ.